ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೆಂಗದಿರಿಪ್ಪ? ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದಿರಿ ಅಂತ ಹೇಳಿ ಭಾವಿಸ್ತೀವಿ ರೀ. ಇವತ್ತು ಮುಂಜಾನೆ ಹುಣ್ಣಿಮೆ. ಇದು ಹುಣ್ಣಿಮೆ ಬ್ಲಾಗ್, ಶನಿವಾರದ ಬ್ಲಾಗ್ ಅಂತ ಹೇಳ್ಬೋದು. ಶನಿವಾರದ ಹನುಮ ಜಯಂತಿಯ ದಿನದ ಬ್ಲಾಗ್ ನೋಡ್ರಿ. ಇವತ್ತು ಹನುಮ ಜಯಂತಿಯ ವಿಶೇಷ ಐತಿ. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಬರ್ರಿ, ಈಗ ನಮ್ಮ ಅಕ್ಕ ತವ್ರ ಮನೆಗೆ ಹೋಗ್ಯಾಳ ಜಾತ್ರೆಗೆ ಅಂಥೇಳಿ. ಮನ್ಯಾಗ ನಾನು ಒಬ್ಬಾಕಿನೇ ಇದೀನಿ. ನಮ್ಮ ಒಬ್ಬಾಕಿನೇ ಅಂದ್ರೆ ಅತ್ತಿಯರು ಅದಾರ, ಮಾವ ಅದಾರ, ಮನೆಯವ್ರು ಅದಾರ, ಬಾವ ಅದಾರ. ಅವ್ರು 4 ಜನ ಅದಾರ. ಬಟ್ ನಾವು ಒಬ್ಬಾಕಿದ್ದೀನಿ ಕೆಲಸ ಮಾಡೋಕ್ಕೆ. ನಾವು ಒಬ್ಬಾಕಿನೇ ಅಂಥೇಳಿ ಅದಕ್ಕೆ ಒಬ್ಬಾಕಿನೇ ಇದ್ದೀನಿ ಅಂತ ಹೇಳಿದೆ ರೀ. ಎಲ್ಲ ಕಸ ಹುಡುಗ್ದೆ ರೀ ಸ್ವಚ್ಛಗೆ. ಮೊದಲ ಹೊರಗಿನ ಕಸನೇ ಹುಡುಗ್ಬೇಕಲ್ರಿ ಎದ್ದ ತಕ್ಷಣ. ಹಾಗಾಗಿ ಎದ್ದು ಹೊರಗಿನ ಕಸ ಎಲ್ಲ ಹುಡುಗ್ದೆ ರೀ. ಹುಡುಗಿ ನೀರು ಹೊಡ್ಯಾಕತ್ತೀನಿ ರೀ ಈಗ. ಯಾಕಂದ್ರೆ ಕಸ ಹುಡುಗಿ ಮೊದಲೇ ನಮ್ಮದು ರೋಡಿನ ಮನೆ ಐತಿ. ಧೂಳು ಅದೆಲ್ಲ ಭಾಳ ಅಂದ್ರೆ ಭಾಳ ಬಂದಿರ್ತೈತಿ. ಅದಕ್ಕೆ ಮೊದಲು ಕಸ ಹುಡುಗಿ, ಹೊರಗಿನ ಕಸ ಹುಡುಗಿ ನೀರು ಹೊಡಿತೀನಿ ರೀ ಭಾಳ ಪೈಪ್ ಹಚ್ಚಿಸಿಂದ. ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀರಿ? ಏನು ಬಕೆಟ್ನಾಗ ನೀರು ಹೊಡಿತೀರೋ, ಪೈಪ್ ಹಚ್ಚಿ ನೀರು ಹೊಡಿತೀರೋ ಹೇಳ್ರಿ. ನೋಡಿರಿ, ನಮ್ಮ ಮನೆ ಮುಂದಿನ ವಾತಾವರಣ ಹಿಂಗೈತಿ. ಭಾಳ ಚಂದ ಐತಿ ನಮ್ಮ ಮನೆ ಮುಂದಿನ ವಾತಾವರಣ. ನಮ್ಮ ಮನೆ ಬಾಜುನೂ ಭಾಳ ಚಂದ ಐತಿ ವಾತಾವರಣ. ಇಂಬೈತಿ ಮನೆ. ಹಿಂಗೆ ಕಟ್ಟಿ ಹಾಕ್ದಂಗಿಲ್ಲ ಮನೆ. ಸ್ವಲ್ಪ ಇಂಬ ಭಾಳ ಐತಿ. ಹೊರಗೆ ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕಿ ಹಂಗೆ ಬಾಗಿಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಒಳಗೆ ಬಂದೆ ರೀ. ಒಳಗೆ ಬಂದು ಒಳಗಿನ ಕಸ ಹೊಡ್ಕೊಳಕತ್ತೀನಿ ನೋಡ್ರಿ. ಅಕ್ಕ ಇಲ್ಲ, ಹಾಗಾಗಿ ಎಲ್ಲ ಕೆಲಸ ನಂಗೆ ಬಿದ್ದೈತ್ರಿ. ಅಕ್ಕ ಇದ್ರೆ ಅಂದ್ರೆ ಅಕ್ಕಿ ಒಂದು ನಾವೊಂದು ಮಾಡ್ಕೋತಿದ್ವಿ. ಆಕಿ ಊರಿಗೆ ಹೋಗ್ಯಾಳ 15 ದಿನ. ಇನ್ನು ಆಕಿ ಬರೋದಿಲ್ಲ. ನಾ ಒಬ್ಬಳೇ ಈಗ. ಸ್ವಚ್ಛಗೆ ಕಸ ಹೊಡ್ಕೊಳಕ್ತೀನಿ ರೀ ಎಲ್ಲ. ನಮ್ಮ ಮನ್ಯಾಗ ಸಾಮಾನು ಸ್ವಲ್ಪ ಜಾಸ್ತಿ ಅದಾವ, ಹೇಳಿ ನಿಮಗೆ ಆಲ್ರೆಡಿ. ಹಾಗಾಗಿ ನಾ ಸ್ವಲ್ಪ ಆ ಕಡೆ ಈ ಕಡೆದು ವಿಡಿಯೋ ಮಾಡಿದ್ದಿಲ್ಲ. ಎಲ್ಲರೂ ಮಾಡಿರಿ, ಆ ಕಡೆ ಈ ಕಡೆದು ಚಲೋ ಬರ್ತೈತಿ. ಬರೀ ಒಂದತ್ತಲ್ಲಿ ನಿತ್ತಲ್ಲೇ ಮಾಡಬೇಡ್ರಿ ಅಂಥೇಳಿ ನಿಮ್ಮ ನಿರೀಕ್ಷೆಗಳು ಬರಕತ್ತಿದ್ದು. ಹಾಗಾಗಿ ಈಗ ಎಲ್ಲ ಕಡೆ ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಹೆಂಗಾಗ್ಯದ ತಿಳಿಸ್ರಿ. ಬಂದ್ ಮಾಡಿದ್ವಿ, ತುಂಬೈತಿ. ಅದೇ ಹೋಗುಂದಾಗ ಅನ್ನೋತನ ಹರಿದು ತೋರಿ ಇಲ್ಲಿ ಕಾಂದ್ರ ಒಟ್ಟು ಯಾರೇ ಹರಿದು ಬಿಡ್ತಾರೆ, ಯಾರು ಇರಲ್ಲ. ಹೌದಿಲ್ಲ? ನೆನಪಲ್ಲಿ ಅದು ನೆನಪಲ್ಲಿ ಇದು ಮಾಡಿ. ಯಾಕಂದ್ರೆ ಎಷ್ಟು ದಪ್ಪಾಗ್ಯಾವ ಕಾಯಿ. ಎಲ್ಲ ಒಟ್ಟು ಕೋಲಿದು ಕಸ ಅದು ಹುಡ್ಕೊಂಡೆ ರೀ. ಕಸ ಹುಡ್ಕೊಂಡು ಪರ್ಸಿ ಒರ್ಸಾಕತ್ತೀನಿ ನೋಡ್ರಿ. ಎಲ್ಲ ಫುಲ್ ಕೆಲಸ ಜೋರ ಸ್ಟಾರ್ಟ್ ಆಗೈತ್ರಿ. ಹುಣ್ಣಿಮೆ ಐತಲ್ಲ, ಹಾಗಾಗಿ ಹುಣ್ಣಿಮೆ ಐತೆ ಹೇಳಿ ಎಲ್ಲ ಕಸ ಪರ್ಸಿ ಒರೆಸ್ಕೊಳಕತ್ತೀನಿ ರೀ. ಒಟ್ಟು ಕೋಲಿ ಒರೆಸ್ಕೋಬೇಕು ಸ್ವಚ್ಛಗೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ, ಇವತ್ತು ಶನಿವಾರ ಇರೋದ್ರಿಂದ ನೀರೊಳಗೆ ಒಂಚೂರು ಉಪ್ಪು ಹಾಕಿ ಮತ್ತು ಲೈಜಾನ್ ಹಾಕಿ ಪರ್ಸಿನ ಎಲ್ಲ ಒರೆಸ್ಕೊಳಕತ್ತೀನಿ ನೋಡ್ರಿ. ನೆಲಕ್ಕೆ ಪರ್ಸಿ ಒರೆಸೋದು ಕೂತು ಒರೆಸಿದ್ರೆ ಸ್ವಲ್ಪ ಚಲೋ ಇರ್ತೈತಿ. ಸ್ವಲ್ಪ ನೀರು ಒರೆಸಿದ್ರೆ ಹೊತ್ತಿಗೆ ಸ್ವಲ್ಪ ಭಾರ ಹಾಕಿ ಒರೆಸ್ಬೇಕು. ಯಾಕಂದರೆ ಏನಾರೇ ಕಲಿಯೋದು ಕೂತಿರ್ತಾವಲ್ಲ, ಹಾಗಾಗಿ ಸ್ವಚ್ಛಗೆ ಒರೆಸ್ಕೊಳಕತ್ತೀನಿ ರೀ. ನೋಡಿರಿ, ನಮ್ಮ ಮನೆ ಹಾಲ್ ಹಿಂಗೈತಿ. ಭಾಳ ಸಣ್ಣದೈತಿ ಕೋಲಿ, ಸ್ವಲ್ಪ ದೊಡ್ಡದಿಲ್ಲ. ನಮ್ಮ ಕುಟುಂಬಕ್ಕೆ ಬೇಕಾದಂಗಿಲ್ಲ. 2 ಗಂಡ ಹೆಂಡತಿ 2 ಮಕ್ಳಿಗೆ ಬೇಕಾದಷ್ಟು ಹಾಲ್ ಐತಿ, ಅಷ್ಟ ಐತಿ ನೋಡ್ರಿ. ಹಂಗೆ ಹಾಲ್ ಒಳಗಿಂದು ಒರೆಸ್ಕೊಂಡು ಪ್ಯಾನ್ ಹಚ್ಚಿ ಬಂದೆ ರೀ. ಮತ್ತು ಒಳಗೆ ಬಂದು ಕಿಚನ್ ತಂದು ಇದು ಪರ್ಸಿ ಒರ್ಸಕತ್ತೀನಿ ರೀ. ಇದಕ್ಕಿಂತ ಮುಂಚೆ ಕಸ ಹುಡುಕ್ಕಿಂತ ಮುಂಚೆ ಎಲ್ಲ ಕಿಚನ್ ಅದನ್ನು ಬಂದು ಗ್ಯಾಸ್ ಕಟ್ಟಿ ಎಲ್ಲ ತಿಕ್ಕೊಂಡೆ ರೀ. ಗ್ಯಾಸ್ ಕಟ್ಟಿ ತಿಕ್ಕೊಂಡೆ ರೀ. ಹಂಗೆ ಎಲ್ಲ ಬಾಂಡೆದು ಎಲ್ಲ ಒಂದು ಕಡೆ ಗೋಳೆ ಹಾಕಿಟ್ಟಿನಿ ರೀ, ತಿಕ್ಕೊಂಬರ್ಬೇಕಂತೇಳಿ. ಗೋಳೆ ಹಾಕಿಟ್ಟು ಪರ್ಸಿ ಒರ್ಸಾಕತ್ತೀನಿ ರೀ. ಪರ್ಸಿ ಒರೆಸಿ ಬಾಂಡೆ ತಿಕ್ಕಕ್ಕೆ ಹೋದ್ರೆ ಬರೋದ್ರಾಗ ಆರ್ತೈತಿ ಅಂತ ಹೇಳಿರಿ.
ಇವತ್ತು ಅದೆಲ್ಲ ಸ್ವಲ್ಪ ಬಾಂಡೆ ಕಮ್ಮಿನೇ ಅದಾವ ಅಂತ ಹೇಳ್ಬೋದು ರೀ. ಯಾಕಂದ್ರೆ ಹುಡುಗರೇ ಭಾಳ ಬಾಂಡೆ ಮಾಡೋವು, ಹುಡುಗರು ಹುಡುಗರಿಗೆಲ್ಲ ಹಾಗಾಗಿ ಬಾಂಡೆ ಸ್ವಲ್ಪ ಭಾಳ ಕಮ್ಮಿ ಅದಾವ ನೋಡ್ರಿ. ನಾ ಈ ಕಡೆ ಹೊರಗೆ ಬಾಂಡೆ ತಿಕ್ಕಾಕತ್ತೀನಿ ರೀ. ಇನ್ನು ನಾನು ಸ್ವಲ್ಪ ಕೆಲಸ ಭಾಳ ಅದಾವ ಅಂಥೇಳಿ ನಮ್ಮ ಅತ್ತೆಯರಿಗೆ ನೀನೇ ಪೂಜೆ ಮಾಡಿ ಮಮ್ಮಿ ಹುಣ್ಣಿಮೆ ಐತಿ, ನನ್ನ ಕೆಲಸ ಭಾಳ ಅದಾವ ಅಂತ ಹೇಳಿದೆ. ಯಾಕಂದ್ರೆ ನಂಗೆ ಪೂಜೆ ಮಾಡೋಕೆ ಇಷ್ಟ ಇಲ್ಲ ರೀ. ಪೂಜೆ ಮಾಡ್ಬೇಕಂದ್ರೂ ಒಂಥರ ಭಕ್ತಿ ಇರಬೇಕು, ಪ್ರೀತಿ ಇರ್ಬೇಕು, ಹಂಗಿರ್ಬೇಕು ಅಂದಾಗ ಪೂಜೆ ಮಾಡೋಕೆ ಚಲೋ ಅನ್ನಿಸ್ತೈತ್ರಿ. ಬಟ್ ನಂಗೆ ಅದು ಯಾವುದೂ ಇಲ್ಲ. ಯಾಕಂದ್ರೆ ನನ್ನ ಕಷ್ಟದ ಸಮಯದಾಗ ಯಾವ ದೇವರು ಬಂದು ಆಡ್ ನಿಂತಿಲ್ಲ. ಇಷ್ಟು ಜಗಲಿ ಮೇಲೆ ದೇವರಿದ್ರು, ಇಷ್ಟು ದೇವ್ರಿಗೆ ನಾವು ಪೂಜೆ ಮಾಡ್ತಿದ್ರು ಯಾವ ದೇವರು ಬಂದು ನಿಂದಿರ್ಲಿಲ್ಲಲ್ಲ ಅಂಥೇಳಿ ಬೇಜಾರ ಭಾಳ ಆಗೈತ್ರಿ. ಹಾಗಾಗಿ ಈಗ ಎಷ್ಟು ನಂದು ಡಿಲಿವರಿ ಆಗಿ 8 ತಿಂಗಳು ಆಯ್ತು ರೀ. ನಾ ಇನ್ನೂವರೆಗೂ ಒಂದಿನೂ ಪೂಜೆ ಮಾಡಿಲ್ಲ, ಒಂದಿನೂ ದೀಪನೂ ಹಚ್ಚಿಲ್ಲ. ಹಚ್ಚಿರಿ ಬಿಡ್ತೀರಿ ಬಿಡ್ರಿ ನಿಮ್ಮ ಇಷ್ಟ ಅಂತ ಹೇಳ್ತೀನಿ. ಹಾಗಾಗಿ ನಮ್ಮ ಅಕ್ಕನೇ ಪೂಜೆ ಮಾಡ್ಕೊಂಡಾಳ. ಬೇಜಾರಾದರೆ ಹಂಗೆ ರೀ, ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ದೇವ್ರಿಗೆ ಪೂಜೆ ಮಾಡಕತ್ತೇಳಿ ತಾಸ್ಗಟ್ಲೆ ಟೈಮ್ ಕೊಟ್ಟಿರ್ತೀವಿ. ಯಾಕಂದ್ರೆ ನಮಗೆಲ್ಲ ಚಲೋದು ಮಾಡ್ತಾರಂತೇಳಿ. ನಮ್ಮ ಕಷ್ಟದ ಸಮಯದಾಗ ಅವ್ರು ಒಳ್ಳೇದು ಮಾಡಿದ್ರೆ ಭಾಳ ಚಲೋ ಇತ್ತು, ಭಾಳ ನೆನೆಸ್ಕೊಳಂಗೆ ಆಗ್ತಿತ್ತು. ನಮ್ಮ ಮನೆ ಬಾರ್ ಸರಿ ಇಲ್ಲ ಅನ್ಸುತ್ತೆ ಬಿಡ್ರಿ. ಹಂಗೆ ಎಲ್ಲ ಜಳಕ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಅತ್ತೆಯರು ಹೆಂಗಿದ್ರು ಪೂಜೆ ಮಾಡಕತ್ತಿದ್ರಲ್ಲ. ನಮ್ಮ ಅತ್ತೆಯರು ಒಂದು ವೇಳೆ ಪೂಜೆ ಮಾಡಿದ್ದಿಲ್ಲ ಅಂದ್ರೂ ನಾ ಏನು ಮಾಡ್ತಿದ್ದಿಲ್ಲ, ಹಂಗೆ ಬಿಡ್ತಿದ್ದೆ. ಅಬ್ಬಬ್ಬಾ ಅಂದ್ರೆ ಒಂದು ದೀಪ ಹಚ್ಚಿಬಿಡ್ತಿದ್ದೆ ಅಷ್ಟೇ. ಬಟ್ಟೆ ತೊಳ್ಕೊಂಬಂದೆ. ಹಂಗೆ ಇನ್ನೂ ಜಳಕ್ಕಾಗಿಲ್ಲ, ಎಲ್ಲರದು ಜಳಕ್ಕಾಗಿತ್ತು. ಹಂಗೆ ಬಟ್ಟೆ ತೊಳೆದೆ. ಮುಂಜಾನೆ ಹಿಡಿದು ನಾನ್ ಸ್ಟಾಪ್ ಕೆಲಸ ಮಾಡಕತ್ತೀನಿ. ಯಾಕಂದ್ರೆ ಇನ್ನೂ ಸ್ವಲ್ಪ ವಿಡಿಯೋದು ಮಾಡ್ಬೇಕು. ನಮ್ಮ ಮನೆಯವ್ರು ಜಲ್ದಿ ರೆಡಿ ಆಗೋ ಅಂತ ಅನ್ನಕತ್ತಾರೆ. ನಮ್ಮ ಮನೆಯವ್ರದ್ದು ಇವತ್ತು ಸೂಟಿ ಐತಿ. ಸ್ಯಾಟರ್ಡೇ ಅವ್ರದ್ದು ಸೆಕೆಂಡ್ ಸ್ಯಾಟರ್ಡೇ, ಫೋರ್ತ್ ಸ್ಯಾಟರ್ಡೇ ರಜೆ ಇರ್ತೈತಿ. ಗೌರ್ಮೆಂಟ್ ಹಾಲಿಡೇಗಳೆಲ್ಲ ಅವ್ರದ್ದು ರಜೆ ಇರ್ತೈತಿ. ಹಾಗಾಗಿ ಜಲ್ದಿ ಕೆಲಸ ಮಾಡ್ಕೊಂಡು ರೆಡಿಯಾಗು ವಿಡಿಯೋ ಮಾಡೋಮು ಅಂತ ಹೇಳ್ಯಾರ. ಹಾಗಾಗಿ ಬಡ ಬಟ್ ಕೆಲಸಗಳು ಮಾಡ್ಕೊಳಕತ್ತೀನಿ ನೋಡ್ರಿ. ಎಷ್ಟಾಗ್ತೈತಿ ನೋಡ್ಬೇಕು ಟೈಮ್. ಬಟ್ಟೆ ಎಲ್ಲ ತೊಳೆದಾಯ್ತು. ಬಟ್ಟೆನೂ ಸ್ವಲ್ಪ ಇದ್ದು ಅಂದ್ರೂ 5 ಜನ ಅದೀವಿ ರೀ. 5 ಜನರ ಬಟ್ಟೆ ಎಲ್ಲ ತೊಳೆದು ಹಾಕಿದೆ ನೋಡ್ರಿ. ನೀಟಾಗಿ ಎಲ್ಲ ತಿಕ್ಕಿ ತೊಳೆದು ಹಾಕಿದೆ. ಬಾಂಡೆ ತಿಕ್ಕಿ ಹಂಗೆ ಬಟ್ಟೆ ತೊಳ್ಕೊಂಬಂದೆ. ಬಾಂಡೆ ಈ ಕಡೆ ಎತ್ತಿಟ್ಟಿದ್ದೆ ಜಸ್ಟ್. ಹಾಗಾಗಿ ಒಳಗೆ ಬಂದು ಬಾಂಡೆ ಡಬ್ಬಾಕತ್ತೀನಿ ನೋಡ್ರಿ. ಮಮ್ಮಿಗೆ ಗಂಜಿ ಕೊಟ್ಬಿಡು. ಅಲ್ಲಿ ಮದ್ಯಾಕ ಬರತ್ತಿಲ್ಲ ಅಂತ ನಾಷ್ಟ ಮಾಡ್ಬೇಕಿಲ್ಲ ಮಮ್ಮಿ ಏನಾರೇ? ಮಮ್ಮಿ ಹ್ಞೂ ಅಲ್ಲ ನಾ ಮೇಲಕ್ಕೆ ಬರತ್ತಿಲ್ಲ ಬಾಂಧ ಅಂತಾರ. ಅದಕ್ಕಂದ್ರೆ ಗಂಜಿ ಮಾಡಿ ಕೊಟ್ಬಿಡು. ನಮಗೆ ಪಾಠನ ಏನು ಮಾಡ್ಕೊತ ಆ ದೇವ್ರಿಗೆ ಏನು ಇಳಿಸ್ತೀವಿ, ಪಾಠನ ದೇವ್ರದಂದು ಇಳಿಸ್ಬೇಕು. ಜಳಕ ಮಾಡಿ
ನಿಮಗ ಬೇಡ 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 ನಿನಗ್ ಬೇಕು ಹೆಂಗ ಅದಕ್ಕೆ ಗಂಜಿ ಅದೇ ಅಂಬ್ಲಿ ರೀ. ಮಸಾಲ ಹಾಕಿ ಗಂಜಿ ಮಾಡ್ತೇವೆ. ಅಂಬ್ಲಿ ಅಂಬ್ಲಿ. ನೋಡ್ರಿ ಫ್ರೆಂಡ್ಸ್, ಈಗ ಸ್ವಲ್ಪ ಹನುಮಾನ್ ದೇವ್ರಿಗೆ ಹೋಗ್ಬೇಕಂತ ಹೇಳಿ ರೆಡಿ ಆಗಿವಿ. ಹಂಗ ವಿಡಿಯೋನು ಮಾಡ್ಬೇಕಂತ ಹೇಳ್ಕಿಂದ ರೆಡಿ ಆಗಿವ್ರಿ. ಇಟ್ಟತನ ಎಲ್ಲ ಕೆಲಸ ಅರ್ಧಕ್ಕರ್ಧ ಕೆಲಸ ಮುಗೀತ. ಈಗ ನಾಷ್ಟದ ನಡವೈತಿ. ನಾಷ್ಟಕ್ಕಿಂತ ಮುಂಚೆ ಶಿದೋಬನ್ ಇಳಿಸ್ಬೇಕು ದೇವ್ರಿಗೆ. ಹಂಗಾಗಿ ಒಂದಿಟ್ಟು ಶಾಂಗಿ ಹಾಕಾಕತ್ತೀವ್ರಿ ನೈವೇದ್ಯಕ್ಕಂತ ಹೇಳಿ. ನಮ್ಮ ಅತ್ತಿಯರಿಗೆ ಹಲ್ ಹೊಡಾಕತೈತಿ, ಗಂಜಿ ಮಾಡ್ಕೊಡವ ಅಂತೀವಿ. ಒಂದಿಟ್ಟು ಅವ್ರಿಗೆ ಗಂಜಿ ಮಾಡಿಕೊಡ್ಬೇಕ. ನಮಗೊಂದಿಟ್ಟು ಏನಾರ ಚಿತ್ರಾನ್ನ ಅದು ಮಾಡ್ಕೋಬೇಕ್ರಿ. ರಾತ್ರಿ ಅನ್ನ ಐತಿ, ಚಿತ್ರಾನ್ನ ಅದು ಮಾಡ್ಕೊಂಡು ತಿನ್ಬೇಕಂತ ಡಿಸೈಡ್ ಮಾಡಾಕತ್ತೀವ್ರಿ. ನಮ್ಮ ಮನೆಯವ್ರು ಜಲ್ದಿ ವಿಡಿಯೋ ಮಾಡಕ್ ಲೇಟ್ ಆಗ್ತೈತಿ, ಟೈಮೇ ಸಿಗಲ್ಲ. ಯಾಕಂದ್ರೆ ಈಗ ಆಲ್ರೆಡಿ 10 ಮ್ಯಾಲ ಆಗೈತ್ರಿ. ಮತ್ತ ಮಧ್ಯಾಹ್ನ ಅಡಿಗೆ ಟೈಮ್ ಆತೈತಿ. ಮತ್ ಮಧ್ಯಾಹ್ನ ಅಡಿಗೆ ಮಾಡೋದು ಆತೈತಿ. ಹಂಗ ಹೂವ ಬಂದಿದ್ರಿ, ಹೂವ ತೊಗೊಂಡಿನಿ ನೋಡ್ರಿ. ಹೆಂಗ್ ಕಾಣಾಕತ್ತಾರಿ ಹೂವ ಬಂದಿದ್ದು. ಹೂವ ತಂದು ಹೂವ ಹಾಕೊಂಡಿನಿ. ನೀರು ಕುದಿಯತ್ತಾರ ನೋಡಿ, ಕುದಿಯಾಕತ್ತಾರಿ. ನಾವು ಶಾಂಗಿ ಮಾಡಾಗ ಒಂಚೂರು ಉಪ್ಪು ಒಗಿತೀವ್ರಿ. ಶಾಂಗಿ ಹಾಕಾಗ ಒಂಚೂರು ಉಪ್ಪು ಹಾಕ್ಲೇಬೇಕತ್ತ. ಒಂದ್ ಸ್ವಲ್ಪ ಉಪ್ಪು ಹಾಕ್ತಿವಿ. ಹಂಗ ಅವು ಬಿಡಿ ಬಿಡಿ ಆಗ್ಲಿ, ಉದ್ರ ಆಗ್ಲಿ, ಹತ್ಕೋಬಾರ್ದು ಅಂತೇಳಿ ಒಂಚೂರೇ ಎಣ್ಣೆ ಹಾಕ್ತಿವಿ ನೋಡ್ರಿ. ಒಂಚೂರು ಎಣ್ಣೆ ಹಾಕಿ ಆಮೇಲೆ ಶಾಂಗಿ ಎಲ್ಲ ಹಸನ್ ಮಾಡಿ ಇಟ್ಟಿನ್ರಿ. ನೀರ ಕುದಿಯಾಕತ್ತವ್ರಿ. ಕಳ ಹಾಕಿರ್ತೀನಿ. ಕಾಯಿ ಸುಲ್ಕೊಂಡ ಕಾಯಿ ಸುಲಿರಿ ನೀವು. ಅದ್ರ ಮುಂದಿನ ದಿನ ಪೂಜೆಗೆ ಇಟ್ಟಿದ್ರಿ. ಇದು ನಮ್ ಗೆಳತಿ ಅಶ್ವಿನಿಯರ್ ಚಮಚೇರಿ. ಮೊನ್ನೆ ಟೂರ್ಗೆ ಹೋದಾಗ ನಮ್ ಗೆಳತಿ ಅಶ್ವಿನಿಯರ್ ಚಮಚೆ ನಮ್ಮ ಮನೆಗೆ ಬಂದೈತಿ ನೋಡ್ರಿ. ಎಲ್ಲೈತನ ಸ್ಕ್ರೂ ಡ್ರೈವರ್ ರೀ. ಕಾಯಿ ಸುಲ್ಯಾಕ. ಉಕ್ಕಿ ಬಿಡ್ತು ನೋಡ್ರಿ. ಉಕ್ಕಿ ಬಿಡ್ತು. ಯಾವಾದ್ರಿ? ಹಾ ಅದೇ ರೀ. ಇದು ಸೀರೆ ನಮ್ ಗೆಳತಿ ನಮ್ಗೆ ಕೊಟ್ಟಾಳ ನೋಡ್ರಿ, ಚಂದ್ರಕಲಾ. ನಮ್ಗೆ ಮೊನ್ನೆ ಅವ್ರ ಊರಿಗೆ ಹೋಗಿದ್ದೆ ಅಲ್ರಿ, ಅದು ನೋಡಿರ್ಲ ಆಕೆ ಕೊಟ್ಟಾಳ ನೋಡ್ರಿ. ಹೆಂಗೈತಿ ಸೀರೆ ಹೇಳ್ರಿ, ಹೆಂಗ್ ಕಾಣಾಕ್ತೀನಿ ಲುಕ್ಕ ಹೇಳ್ರಿ. ಇದನ್ನ ಇದಕ್ಕ ಡಂಪ್ ಮಾಡಿಬಿಡ್ತೀನಿ ನೋಡ್ರಿ. ಡಂಪ್ ಮಾಡಿ ಇದೇನು ಪ್ಲೇಟ್ ಐತಲ್ಲ ಇದಕ್ಕೆ ಮುಚ್ಚಿಬಿಡ್ತೀನಿ ರೀ. ಅಂಕತನ ಎಲ್ಲ ನೀರು ಜಾನ್ತಾವ ಜಾನಿ ಮತ್ತು ಮ್ಯಾಗ ಮುಚ್ಚಿರಿನ ತುಗ ಅಲ್ಲೇ ಹಿಡ್ಕೊಂಡು ಇನ್ನೊಂದು ಸ್ವಲ್ಪ ಅರಳ್ತೈತ್ರಿ ಸಂಗಿ. ಆಯ್ತು, ಲೇಟ್ ಆಕತೈತ್ರಿ. ಸ್ವಲ್ಪ ಗಂಜಿಗೆ ಅಂಥೇಳಿ ಬೆಳ್ಳುಳ್ಳಿ ಜಜ್ಕೊಳಕ್ತೀನಿ ರೀ. ಅಂಬ್ಲಿ ಮಾಡಾಕತ್ತೀನಿ ರೀ. ಗಂಜಿ ಅಂದ್ರೆ ಮೊಸರು ಹಾಕ್ಲಾರೆ ಮಾಡ್ತಾರ, ಅಂಬ್ಲಿ ಅಂದ್ರೆ ಮೊಸರು ಹಾಕಿ ಮಾಡ್ತಾರ. ನಾ ಈಗ ಅಂಬ್ಲಿ ಸ್ವಲ್ಪ ಗಟ್ಟಿಗೆ ಗಂಜಿ ಟೈಪ್ ಮಾಡಾಕತ್ತೀನಿ ರೀ. ಹಂಗೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ. ಬೆಳ್ಳುಳ್ಳಿ ಜೀರಿಗೆ ಹಾಕ್ತೀನಿ ರೀ. ಜೀರಿಗೆ ದೇಹಕ್ಕೆ ತಂಪು ಅಂತೇಳಿ ಸ್ವಲ್ಪ ಜೀರಿಗೆ ಹಾಕಕತ್ತೀನಿ ನೋಡ್ರಿ.
ಇದು ಜೋಳದ ಹಿಟ್ಟು ರೀ. ಜೋಳದ ಹಿಟ್ಟು ಆಲ್ರೆಡಿ ನಾನು ಸ್ವಲ್ಪ ಇಟ್ಟಿರ್ತೀನಿ. ಸ್ವಲ್ಪ ಜೋಳದ ಹಿಟ್ಟ ತೊಗೋತೀನಿ ರೀ. ಒಂದು ಸ್ವಲ್ಪ ನಮ್ಮ ಅತ್ತೆ ಪುರ್ತಲೆ ಅಷ್ಟೇ ಮಾಡ್ತೀನಿ. ಒಂದು ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡಿನಿ. ನೀರು ಹಾಕೋತೀನಿ ರೀ ಇದಕ್ಕೆ. ನಾವು ಮ್ಯಾಗಿನ ನೀರೇ ಯೂಸ್ ಮಾಡ್ತೀವಿ. ಯಾಕೆ ಮ್ಯಾಗಿನ ನೀರು ಯೂಸ್ ಮಾಡ್ತೀವಿ ಅಂದ್ರೆ ನಾವು ಹಂಗೆ ತಿಂಗಳದಾಗ 1-2 ಸಲ ಮ್ಯಾಗ ತೊಳಿತಿರ್ತಾರೆ ನಮ್ಮ ಮನೆಯವ್ರು. ಟ್ಯಾಂಕ್ ತೊಳಿತಾರೆ ತಿಂಗಳದಾಗ 1 ಸಲ 2 ಸಲ ಫಿಕ್ಸ್ ತೊಳಿತಾರೆ ಟ್ಯಾಂಕ್. ಹಂಗಾಗಿ ಓಕೆ ಗಂಜಿ ಅಂದ್ರು ಇಟ್ಟಿನಿ ರೀ. ಗಂಜಿಗೆ ಅದಕ್ಕೆ ಏನೇನು ಬೇಕು ಇನ್ನೂ ರೆಡಿ ಮಾಡ್ಕೊತೀನಿ. ಒಂದು ಸ್ವಲ್ಪ ಇದಕ್ಕೆ ಮೊಸರು ಹಾಕಿ ಮೊಸರು ಕಟ್ಟಿತೀನಿ ರೀ. ಮೊಸರು ಕಟ್ಟಿದ್ದು ಮಜ್ಜಿಗೆ ಮಾಡ್ತೀನಿ ರೀ. ಸ್ವಲ್ಪ ಹಾಕೊಂಡಿನಿ. ನಮ್ಮ ಸಿಟಿಯನ್ ಮಜ್ಜಿಗೆ ಹಿಂಗಾರಿ. ಇದ್ರಾಗ ಒಂದು ಚಮಚ ಇಡ್ತೀನಿ ರೀ. ಇಲ್ಲಾಂದ್ರೆ ಅದು ಒಂದು ಸಲ ಆಗ್ತೈತಿ. ಹಂಗಾಗಿ ತಿರ್ಗಾಡ್ಕೋತಿರ್ಬೇಕು. ಇದು ಅಂಬ್ಲಿ ಮಾಡಾಗ ನಾವು ಮಾಡೋ ಅಂಬ್ಲಿ ನಮ್ಮ ಅತ್ತೆಯರಿಗೆ ಭಾಳ ಇಷ್ಟ ಆಗ್ತೈತಿ. ಕಾಯಿಸಿದ್ರಿ ಅದ ಶಾಂಗಿ ಇದು ಐತ್ರಿ. ಶಾಂಗಿ ನೀರು ಚಲ್ತ್ರಿ. ನನ್ನ ಮಗ ನನ್ನ ಸ್ಟ್ಯಾಂಡ್ ಹೊಡ್ದನ್ರಿ. ಅದಕ್ಕೆ ಇದು ಹಿಂಗೆ ಹಾಕತೈತಿ ನೋಡ್ರಿ. ವಿಡಿಯೋ ಕಷ್ಟ ಆಗ್ತೈತಿ ರೀ. ನೀವು ಕ್ಯಾಮ್ರಾ ಇಲ್ಲ ಅಂದ್ರೆ ಇದು ಮಜ್ಜಿಗೆ ಇದಕ್ಕೆ ಹಾಕಿದೆ ರೀ. ಇದು ಹಂಗೆ ತಿರ್ಗಾಡ್ಕೋತಿರ್ಬೇಕು. ಹಂಗೆ ಮತ್ತೆ ಇದಕ್ಕೆ ಹೆಂಗೆ ಮಾಡ್ತೀನಿ ಹೇಳ್ತೀನಿ ಬರ್ರಿ. ಮಸ್ತಾಗಿ ಮಜ್ಜಿಗೆ ಅಂಬ್ಲಿ ಮಾಡಿದ ಅಂಬ್ಲಿ ಇದೆ. ಅದು ಹಾಕ್ಬೇಕು ಇದಕ್ಕೆ. ನೀರು ಹಾಕ್ತೇನೆ ಅದಕ್ಕೆ. ಈಗ ಹಂಗೆ ಈ ಕಡೆ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ರೀ. ಹಂಗೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಒಂಚೂರು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕುಟ್ಟಿದ್ದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೋಡಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಈಗ ಇದು ಗ್ಯಾಸ್ ಆಫ್ ಮಾಡ್ತೀನಿ ರೀ. ಆಫ್ ಮಾಡಿದ ತಕ್ಷಣ ಇದಕ್ಕೆ ಡಂಪ್ ಮಾಡ್ತೀನಿ. ಇಷ್ಟ ನೋಡ್ರಿ. ಗಂಜಿನ ಚಂದಾಗಿ ಕುದ್ರೆ ಗಂಜಿ ರೆಡಿ. ಸಂಗಿ ರೆಡಿ ಐತೆ ನೋಡ್ತೀನಿ ನಾ. ಹಂಗ ನಮ್ಮ ಮನೆಯವ್ರಿಗೆ ತಯಾರ್ಸಾಕತ್ತಾರ. ಹಾಕಿದ್ರೆ ನೈವೇದ್ಯ ಪ್ಲೇಟಿಗೆ. ನೋಡ್ಬೇಕಲ್ಲ. ನೋಡ್ರಿ. ಚೂರು ಹಾಕಲ್ರಿ. ನೈವೇದ್ಯಕ್ಕೆ ಇದ್ರ ಮೇಲೆ ಒಂಚೂರು ಸಕ್ರೆ ಹಾಕ್ತೀನಿ.
ಈ ಕಡೆ ನೈವೇದ್ಯಕ್ಕೆ ರೆಡಿ ಐತ್ರಿ, ಆ ಕಡೆ ಗಂಜಿ ರೆಡಿ ಆಯ್ತು. ಇನ್ನೆಲ್ಲ ಇದು ಬಡ ಬಡ ತಂದಿಟ್ಟು ನಮ್ಮ ಅತ್ತಿಯರಿಗೆ ಗಂಜಿ ಹಾಕೊಟ್ಟು ದೇವ್ರಿಗೆ ನೈವೇದ್ಯ ಇದು ಮಾಡಿ ಹೋಗಿ ಹನುಮಾನ್ ದೇವ್ರಿಗೆ ಹೋಗಿ ಬರ್ಬೇಕ್ರಿ. ಇವತ್ತ ಹನುಮ ಜಯಂತಿ ರೀ, ಅದ್ರ ಸಲುವಾಗಿ ಹನುಮಂತಗ ಹೋಗಾಕ ರೆಡಿ ಆಗಿವ್ರಿ. ಇವತ್ತ ಹನುಮ ಜಯಂತಿ ಐತ್ರಿ. ಈ ಸಲ ಶನಿವಾರ ಹನುಮ ಜಯಂತಿ ಬಂದೈತಿ. ದಸರಾ ಶನಿವಾರ ಬರ್ತೈತೇನ್ರಿ? ಇಲ್ಲ ಹುಣ್ವಿ ಹಾ ಹುಣ್ವಿ ಆದ್ರಿ ಹುಣ್ವಿ ಶನಿವಾರ ಬಂದೈತಲ್ರಿ, ಹಂಗಾಗಿ ಓಕೆ ರೀ. ಸ್ವಲ್ಪ ಜಾಗ ಮಾತಾಡ್ರಿ, ಯಾಕೆ ಸಾವಕಾಶ ಮಾತಾಡಕತ್ತೀರಿ? ಕೇಳಿಸ್ಬೇಕಲ್ಲಿ, ಮೈಕ್ ಇಲ್ಲ. ಮೈಕ್ ಹಾಕೊಂಡಿಲ್ಲ, ಹಾಕೊಂಡಿಲ್ರಿ, ಮಾತಾಡಿ ಎಲ್ಲಿ ಜೊತೆ ಅಂತ. ನನ್ನ ಮಗ ಸ್ಟ್ಯಾಂಡ್ ಮುರಿದು ಈ ರೇಂಜಿಗೆ ಮಾಡಿಟ್ಟನ್ರಿ, ಇಲ್ಲಾಂದ್ರೆ ಸ್ಟ್ಯಾಂಡ್ ಇರ್ತಂದ್ರೆ ಮತ್ತೆ ಇನ್ನೂ ಚೆನ್ನಾಗಿರ್ತಿತ್ತು. ನೋಡ್ರಿ ಗಂಜಿ ರೆಡಿ ಸಾಕು. ನೋಡ್ರಿ ನನ್ನ ಲುಕ್ ಹೆಂಗೆ ಕಾಣಕ್ತೈತಿ, ಡಲ್ ಅನ್ಸಕತೈತಿ. ಏನೋ ತಲೆ ಎಣ್ಣೆ ತೊಗೊಂಡಿನ್ರಿ, ಎಣ್ಣೆ ಹಚ್ಚಿದೆ ತಲೆ ತೊಗೊಂಡಿನಿ. ಕೂದಲೆಲ್ಲ ಅಷ್ಟೆಲ್ಲ ಫುಲ್ ಇದು ಆಗಿಲ್ಲ, ಉದ್ರ ಆಗಿಲ್ರಿ. ಹಂಗೆ ಇನ್ನೂ ಹತ್ತೇವ, ಯಾಕಂದ್ರೆ 2 ಸಲ ತಲೆ ತೊಳ್ಕೊಳ್ತಾನ ಅದು ಸರಿ ಬರೋದೇ ಇಲ್ರಿ. ಅದಕ್ಕೆ ನಾನು ಎಣ್ಣೆ ಭಾಳ ಕಡಿಮೆ ಹಚ್ತೀನಿ ನೋಡ್ರಿ. ಹಾಂ ರೀ. ಪೂಜೆ ಮಾಡಾಕತ್ತೀವ್ರಿ. ನಮ್ಮ ಮನೆಯವ್ರು ಅದು ಗಂಡು ಮಕ್ಕಳೇ ಮಾಡಬೇಕು. ಈಗ ಅದು ಮೊನ್ನೆ ಹುಣ್ವಿ ಅಮಾಸಿ ದಿನ ಏರ್ಸಿದ್ದೇವಲ್ರಿ, ಅಮಾಸಿ ಪಾಡ್ಯ ದಿನ. ಈಗ ಅದು ಇಳಿಸ್ಬೇಕ್ರಿ, ಹಾಗಾಗಿ ಪೂಜೆ ಮಾಡಾಕತ್ತಾರಿ ನಮ್ಮ ಮನೆಯವರು. ಇದು ನಮ್ಮ ಮನೆ ದೇವ್ರ ಶಿದೋಬನ್ರಿ. चेंगे बोलो सिदोबा सिदोबा एगे बोलो सिदोबा सिदोबा चेंगे बोलो सिदोबा सिदोबा एगे बोलो सिदोबा सिदोबा चेंगे बोलो सिदोबा सिदोबा एगे बोलो सिदोबा सिदोबा एगे बोलो सिदोबा सिदोबा चेंगे बोलो सिदोबा सिदोबा एगे बोलो. ಕಾಯಿ ಹೊಡೀರಿ, ಅದಲ್ಲೇ ಇಡ್ರಿ, ಕಾಯಿ ಹೊಡೀರಿ. ಉದಿನ ಕಡ್ಡಿಗೆ ಇದು ಮಾಡ್ರಿ ಹಂಗ. ಇದು ಆ ಕಡೆ ಬಾಜು ಮನೆಯವ್ರು ಮಾತಾಡಕತ್ತಾರಿ ಫೋನ್ನಾಗ, ನಾವು ಪೂಜೆ ಮಾಡಾಕತ್ತೀವಿ. ಅದನ್ನ ಬಿಚ್ಚಬೇಕಲ್ಲ ಈಗ. ಚಾಲೂ ಆಯ್ತು ನಾವು ಕಂಟಿನ್ಯೂ. ಹಾಂ ಕಲೀರಿ.
Sidoba cenge balo, sidoba ege balo, sidoba cenga balo, sidoba ege balo. Sidoba cenga balo, sidoba ege balo, sidoba cenga balo, sidoba ege balo. ಬಂದೇವ್ರಿ ನಾವು ಹನುಮಂತನ ಗುಡಿಗೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರಿ, ಸುತ್ತೆಲ್ಲ ಸ್ಟೇಜ್ ಹಾಕ್ಯಾರ ಮಸ್ತಾಗೆ. ನೋಡ್ರಿ ಹನುಮಂತನದ ಆಶೀರ್ವಾದ ತಗೋರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ನಮ್ಮ ಏರಿಯಾದ ಆಂಜನೇಯ ಅಂತ ಹೇಳ್ಬೋದ್ರಿ. ನಮ್ಮ ಏರಿಯಾದ್ರಿ ಇದು. ನಮ್ಮ ಕನಕದಾಸ್ ಬಡಾವಣೆ 2ನೇ ಹಂತದ ಆಂಜನೇಯನ ದೇವಸ್ಥಾನ ರೀ. ಇಲ್ಲಿ 2ನೇ ಹಂತದ ಗಣೇಶನ್ನು ಕೂಡಿಸ್ತಾರೆ ರೀ. ಇದು ನಮ್ಮ ಕನಕದಾಸ ಬಡಾವಣೆದು. ಹಚ್ಬೇಕಿಲ್ರಿ, ಏನಿಲ್ರಿ. ತೋರ್ತಿರ್ತೀವಿ. ನಮಸ್ಕಾರ ಮಾಡಿ ಪ್ರಸಾದ ಹಚ್ಕೊಳಕತ್ತೀನಿ ರೀ. ಹಂಗೆ ಮಂಗಳಸೂತ್ರಿಗೆ ಪ್ರಸಾದ ಹಚ್ಕೊಂಡೆ ರೀ. ಕುಂಕುಮ ಹಂಗೆ ಹಣಿಗೂ ಹಚ್ಕೊಂಡು ಇವಾಗ ಇದು ಅಭಿಷೇಕ ರೀ. ಅಭಿಷೇಕ ತೊಳಕತ್ತೀನಿ. ಇದು ಪ್ರಸಾದ ರೀ. ನೋಡ್ರಿ ಹುಡುಗರು ಎಲ್ಲ ತೆಂಗಿನ ನೀರಿಗೆ ಹೆಂಗೆ ಮಾಡಕತ್ತಾವ. ಎಷ್ಟು ಚಂದ ಅಲ್ರಿ. ಬಾಲ್ಯದ ನೆನಪು. ನಾವು ಸಣ್ಣವರಿದ್ದಾಗಿಲ್ಲ ಹಿಂಗೆ ಮಾಡ್ತಿದ್ವಿ ನೋಡ್ರಿ. ಫುಲ್ ಜೋರ ಡರ್ಕಿ ಅಪ್ಪಿ. ಎಲ್ಲ ಪ್ರಸಾದ ಅದು ಕಾಯಿ ಅದು ತೊಗೊಂಬಂದು ಕೂತಿದ್ದೇವ್ರಿ. ಮತ್ತು ಅವರು ಲಾಡು ಕೊಡಕ್ಕೆ ಹೋದ್ರದ್ರಿ. ಲಾಡು ಪ್ರಸಾದ ಮತ್ತು ನಮ್ಮ ಮನೆಯವ್ರು ಹೋಗಿ ಲಾಡು ಪ್ರಸಾದ ತೊಗೊಂಬಂದ್ರು ನೋಡ್ರಿ. ಹನುಮಂತಂದು ಮುಂಜಾನೆ ತೊಟ್ಲಾಗ ಹಾಕ್ಯಾರ. ಆ ಟೈಮ್ದಾಗ ನಾವು ಬಂದಿಲ್ಲ. ನಮ್ಮ ಮನೆಯವ್ರ ಕೈಗೆ ಇಬ್ಬರಿಗೆ ಕೊಟ್ಟು ಕಳಿಸಿದ್ರಿ ನೋಡ್ರಿ ಲಾಡು ಪ್ರಸಾದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಷ್ಟು ಚಂದ ಸ್ಟೇಜ್ ಹೊಡೆದಾರ ನೋಡ್ರಿ. ಎಷ್ಟು ಚಂದ ಅಲಂಕಾರ ಎಲ್ಲ ಮಾಡ್ಯಾರಿ. ಹುಡುಗರೆಲ್ಲ ಮಸ್ತ್ ಮಜಾ ಮಾಡ್ಕೊತ ನಿಂತವ್ರಿ. ಎಲ್ಲ ಫುಲ್ಲ ಎಲ್ಲ ಹುಡುಗರು ಆಟ ಆಡಕತ್ತವ್ರಿ ಖುಷಿಯಿಂದ. ಕೈ ಉದ್ದಿಡಿರಿ. ಕುಂಕುಮ ಮಸ್ತ್ ಹತ್ತೈತಿ. ನಂಗೆ ಹತ್ತೈತಿ. ಚಲೋ ಹತ್ತೈತ್ರಿ. ಕ್ಯಾಮ್ರಾ ಭಾಳ ಶೇಕ್ ಹತ್ತೈತಿ ಮಾರ. ಹಿಂಗಾಗಣ ನೋಡ್ರಿ ಪ್ರಸಾದ ತಗೊಂಡಿವಿ. ಇದು ಅಲ್ಲಿ ಅಭಿಷೇಕ ತೊಗೊಂಡ್ವಿ. ಹಂಗೆ ಶಿರಾ ಕೊಟ್ಟರು, ಅದನ್ನು ತಿಂದ್ವಿ. ಮತ್ತು ಇದು ಲಾಡು ಪ್ರಸಾದ ಕೊಟ್ರೆ ಹಂಗೆ ನಮ್ಮ ಅತ್ತಿಯರಿಗಿಟ್ಟು ಮತ್ತು ಮನ್ಯಾಗ ಕೂತು ಇನ್ನೊಂದು ಸ್ವಲ್ಪ ನಾವು ತಿನ್ನೋಮಂತೇಳಿ ಹೊಂಟಿವಿ ತಗೊಂಡು. ಅರೆ ತಿನ್ನೋದೇ ಯೋಚನೆ ಮಾಡ್ತಾಳೆ ನೋಡ್ರಿ.
ಗುಡಿಗೆ ಹೋಗೋದೇ ಬರೀ ತಿನ್ನಾಕ್ರಿ ಮತ್ತೆ ಎದಕ್ಕೂ ಇಲ್ಲ ದೇವ್ರ ಭಕ್ತಿ ನಂಗೆ ಇಷ್ಟ ರೀ, ನಂಗೆ ದಾಸೋಹ ಅಂದ್ರೆ ಭಾಳ ಇಷ್ಟ ರೀ. ಸಂಜೆಗೆ ಅನ್ನಪ್ರಸಾದ ಐತ್ರಿ. ಎಲ್ಲರ ತಕ್ಕ ಮೊದಲು ಈಕಿನೇ ಪಾಳೆ ಹಚ್ಚಿರ್ತಾಳ್ರಿ ಹೋಗಿ ನೋಡಾತ್ರ ನೀವು. ಎಲ್ಲಾರ್ಕಿಂತ ಮೊದಲು ಈಕಿನೇ ಪಾಳೆ ಹೋಗಿ ಹಚ್ಚಿರ್ತಾಳೆ. ಇಲ್ಲಿ ಇರುದೇ ಅಪ್ರೂಪ್ರಿ, ಅನ್ನಪ್ರಸಾದ ಇರುದೇ ಅಪ್ರೂಪ್ರಿ. ಯಾವಾಗರೇ ಒಮ್ಮೆ ಇರ್ತೈತಿ. ಈಗ ಇವತ್ತು ಸಂಜೆಗೆ ಐತ್ರಿ ಅನ್ನಪ್ರಸಾದ, ಹೋಗಿ ಶಿಸ್ತಾಗ ತಿಂದು ಬರ್ತೀವಿ. ಎಲ್ಲಾರ ತಕ್ಕ ಮೊದಲು ಈಕಿನೇ ಪಾಳೆ ಹಚ್ಚಿರ್ತಾಳ್ರಿ. ಎಷ್ಟು ಸಹಿ ಇರ್ತೈತಿ ಗೊತ್ತದಲ್ರಿ ನಿಮಗೆ, ಎಷ್ಟು ಸಹಿ ಇರ್ತೈತಿ ಗೊತ್ತದಲ್ರಿ. ಅನ್ನಪ್ರಸಾದ ಭಾರಿ ಅಮೃತ ಅಮೃತ ಇದ್ದಂಗೆ ಇರ್ತೈತಿ. ಅದಕ್ಕೆ ಮಮ್ಮಿ ತಗೋ ಪ್ರಸಾದ. ಸಂಜೆಗೆ ಅನ್ನಪ್ರಸಾದ ಕರ್ಕೊಂಡು ಹೋಗೋಣ. ಆಗಳಿಗೆ ತೊಗೊಂಡೆ ಬರ್ರಿ ನಾ ತಿಂದೆ ಅಲ್ಲೇ ಒಂದಷ್ಟು. ತಿಂದೆ? ನಾ ತಿಂದೆ, ನಾ ಕೊಟ್ಟಿದ್ದೆ. ಹೌದಾ? ನಾ ತಿಂದಿಲ್ಲ. ನಾ ಅಲ್ಲಿ ತಿಂದಿನ ಒಂದಷ್ಟು. ತೊಳೆ ಚೆಲ್ಲಾಡ್ಬೇಡ್ರಿ. ನಾ ತಿಂದು ಒಂದಷ್ಟು ಮಮ್ಮಿಗೆ ಅಂತೇಳಿ ನೀ ಇಟ್ಕೊಂಡು ನಂಗೆ ಗೊತ್ತಿದ್ದಿದ್ದಿಲ್ಲ. ನಡಿ ನಡಿ ನಾಷ್ಟ ಮಾಡಿ ವಿಡಿಯೋ ಮಾಡಿ. ಮಮ್ಮಿ ಅಲ್ಲಿ ಅಣ್ಣನ ರೂಮ್ನ ಫ್ಯಾನ್ ಹಚ್ಕೊಂಡು ಮುಕ್ಕೊಂಡ್ಬಿಡ್ಬೇಕಲ್ಲ, ಸುಮ್ಮನೆ ಡಿಸ್ಟರ್ಬ್ ಆಗ್ತೈತಿ ನಿನಗೆ. ಒಂದಿಟ್ಟು ಅನ್ನ ತಿತ್ತೇನ, ಸ್ವಲ್ಪ ಊಟ ಮಾಡು. ಅಣ್ಣನ ರೂಮ್ ತಣ್ಣಗೈತಿ, ಯಾಕಂದ್ರೆ ಅಲ್ಲಿ ಮ್ಯಾಕ್ಸ್ ಇಂಟ್ಯಾಕ್ಸ್ ಐತದ, ತಣ್ಣಗೆ ಬರ್ತೈತೆ ರೂಮ. ಹೋಗಿ ಮುಕ್ಕೊಂಬಿಡು. ನಾರಾಯಣ